ನಮಸ್ಕಾರ ಸ್ನೇಹಿತರೆ, ಕರ್ನಾಟಕದಲ್ಲಿ SIR ನಡೀತಿರೋದು ನಿಮಗೆ ಗೊತ್ತು. ಆದರೆ ಈ SIRನಲ್ಲಿ ಉತ್ತರ ಕರ್ನಾಟಕದ ಬಗ್ಗೆ ಒಂದು ಆಘಾತಕಾರಿ ವಿಚಾರ ಬಯಲಾಗಿದೆ. ಉತ್ತರ ಕರ್ನಾಟಕ ಖಾಲಿಯಾಗಿದೆ. ಜನ ದೊಡ್ಡ ಮಟ್ಟದಲ್ಲಿ ಊರು ಹಳ್ಳಿಗಳನ್ನು ಬಿಟ್ಟು ಹೋಗಿಬಿಟ್ಟಿದ್ದಾರೆ. 12% ಜನ ಸ್ನೇಹಿತರೆ, ಉತ್ತರ ಕರ್ನಾಟಕದ 12% ಜನ ನಾಪತ್ತೆ, ಕಣ್ಮರೆ. ASDDO ವರ್ಗದ ಅಡಿಯಲ್ಲಿ ಬರ್ತಾ ಇದ್ದಾರೆ. ASDDO ಅಂದ್ರೇನು? ಕನ್ನಡ ಫುಲ್ ಫಾರ್ಮ್ ಹೇಳ್ತೀವಿ ಕೇಳಿ. ಗೈರು ಹಾಜರಾದ, ಸ್ಥಳಾಂತರಗೊಂಡ ಹಾಗೂ ನಕಲಿ ಹೆಸರುಗಳು, ಮೃತಪಟ್ಟವರು ಮತ್ತು ಇತರರು ಅಂತ. ಈ ಲಿಸ್ಟ್ನಲ್ಲಿ ನಮ್ಮ ಹೊಸ ಹೋಮ್ ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ ಅವರ ತವರು ಜಿಲ್ಲೆನೇ ಟಾಪ್ನಲ್ಲಿದೆ. ಒಟ್ಟು 16 ಜಿಲ್ಲೆಯಲ್ಲಿ ಈ ರೀತಿ ದೊಡ್ಡ ವಲಸೆ ಕಂಡು ಬಂದಿದೆ. ಇದರಲ್ಲಿ ಬಹುತೇಕ ಜಿಲ್ಲೆಗಳು ಉತ್ತರ ಕರ್ನಾಟಕ ಭಾಗದಲ್ಲೇ ಇವೆ. ಹಾಗಿದ್ರೆ ಇವರೆಲ್ಲರಿಗೂ ಏನಾಯಿತು? ಉತ್ತರ ಕರ್ನಾಟಕ ಯಾಕೆ ಖಾಲಿ ಆಗ್ತಾ ಇದೆ? ಜನ ಎಲ್ಲಿ ಮಾಯ ಆಗ್ತಿದ್ದಾರೆ? ನಮ್ಮ ಜನ ಎಲ್ಲಿ ಹೋಗ್ತಿದ್ದಾರೆ? ಅದನ್ನು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀವಿ. ಇದು ಮನ ಕಲಕುವ ವಿಚಾರ ಸ್ನೇಹಿತರೆ. ಬೆಂಗಳೂರು, ದಕ್ಷಿಣ ಕರ್ನಾಟಕ ಈ ಭಾಗದ ಸುತ್ತ ನಡೆಯೋ ಪಾಲಿಟಿಕ್ಸ್ ಇದೆಯಲ್ಲ, ಅದನ್ನು ಕ್ವಶ್ಚನ್ ಮಾಡೋ ವಿಚಾರ. ವಿಧಾನಸೌಧದಲ್ಲಿ ಕೂತಿರುವವರ ಮನಸ್ಸಿಗೆ ದೊಡ್ಡ ಪ್ರಶ್ನೆಗಳನ್ನು ಚುಚ್ಚುವ ವಿಚಾರ ಇದು. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಹಾಗೂ ದಯವಿಟ್ಟು ಈ ವಿಡಿಯೋವನ್ನು ಶೇರ್ ಮಾಡದೆ ಹಾಗೆ ಇರಬೇಡಿ ಯಾರಿಗೂ ಕೂಡ. ಸ್ನೇಹಿತರೆ, ರಾಜ್ಯಾದ್ಯಂತ ASDDO ಲಿಸ್ಟ್ನಲ್ಲಿರೋ ಒಟ್ಟು ವೋಟರ್ಗಳ ಸಂಖ್ಯೆ ಬರೋಬ್ಬರಿ 1.05 ಕೋಟಿ ದಾಟಿದೆ. ಇದರಲ್ಲಿ 6.56 ಲಕ್ಷ ನಕಲಿ ವೋಟರ್ಗಳು ಪತ್ತೆಯಾಗಿದ್ದಾರೆ. ಆದರೆ ಅತಿ ದೊಡ್ಡ ಶಾಕ್ ಅಂದರೆ ಕಲ್ಯಾಣ ಕರ್ನಾಟಕ ಮತ್ತು ಕಿತ್ತೂರು ಕರ್ನಾಟಕ, ಇಲ್ಲಿನ ಪ್ರತಿಯೊಂದು ಜಿಲ್ಲೆಯಲ್ಲೂ ಈ ಪರ್ಸೆಂಟೇಜ್ ಮಿತಿ ಮೀರಿ ಹೋಗಿದೆ. ಇಲ್ಲಿ ASDDO ಅಂದರೆ, A ಅಂದರೆ ಆಬ್ಸೆಂಟ್ ಅಂದರೆ ಗೈರು, S ಅಂದರೆ ಶಿಫ್ಟೆಡ್ ಅಂದರೆ ಸ್ಥಳಾಂತರ, D ಅಂದರೆ ಡೆಡ್ ಮೃತಪಟ್ಟವರು, ಅಗೇನ್ ಇನ್ನೊಂದು D ಅಂದರೆ ಡುಪ್ಲಿಕೇಟ್ ಅಂದರೆ ನಕಲಿ ಹೆಸರಿರೋರು, ಅಂದರೆ ಡಬಲ್ ಎಂಟ್ರಿ ಇರೋರು. ನೆಕ್ಸ್ಟ್ O ಅಂದರೆ ಅದರ್ಸ್. ಈ ಲಿಸ್ಟಲ್ಲಿ ಮೊದಲು ಕಲಬುರಗಿ ಜಿಲ್ಲೆಯನ್ನೇ ತಗೊಳ್ಳಿ. ಇಲ್ಲಿ 5.20 ಲಕ್ಷ ಜನ ASDDO ಲಿಸ್ಟ್ನಲ್ಲಿದ್ದಾರೆ. ಅಂದರೆ 21.95% ಅಲ್ಲಿನ ವೋಟರ್ಸ್ ಇಲ್ಲ. ಇದರಲ್ಲಿ 3.95 ಲಕ್ಷ ಜನ ಬರೀ ಆಬ್ಸೆಂಟ್ ಮತ್ತು ಶಿಫ್ಟೆಡ್ ಅಂತ ಮಾರ್ಕ್ ಆಗಿದ್ದಾರೆ. ಇನ್ನುಳಿದ ಜಿಲ್ಲೆಗಳ ಕಥೆ ನೋಡಿ. ಯಾದಗಿರಿಯಲ್ಲಿ 17.86%, ರಾಯಚೂರು 17.73%, ಬಳ್ಳಾರಿಯಲ್ಲಿ 17.5%, ಧಾರವಾಡದಲ್ಲಿ 17.30%, ಬೀದರ್ನಲ್ಲಿ 15.5%, ವಿಜಯಪುರದಲ್ಲೂ ಕೂಡ 14.5%, ಬಾಗಲಕೋಟೆಯಲ್ಲಿ ಆಲ್ಮೋಸ್ಟ್ 13.5%, ಕೊಪ್ಪಳದಲ್ಲಿ ಆಲ್ಮೋಸ್ಟ್ 12.5%. ಜನ ಅಷ್ಟು ಮತದಾರರು ಊರಲ್ಲೇ ಇಲ್ಲ, ಹುಡುಕ್ದಾಗ ಸಿಗ್ತಿಲ್ಲ ಅವರು. ಇನ್ನು ಬೆಂಗಳೂರಲ್ಲೂ ಕೂಡ 34 ಲಕ್ಷಕ್ಕೂ ಅಧಿಕ ವೋಟರ್ಸ್ ಸ್ಥಳಾಂತರಗೊಂಡಿದ್ದಾರೆ ಅಂತ ಮಾರ್ಕ್ ಆಗಿದೆ. ಇಲ್ಲಿ ಬೆಂಗಳೂರು ಟೋಟಲ್ ಜನಸಂಖ್ಯೆಗೆ ಹೋಲಿಸಿದ್ರೆ ಮತ್ತು ಇಲ್ಲಿ ತುಂಬ ಜನ ಹೊರಗಿನವರು ಕೂಡ ಇರೋದ್ರಿಂದ ಇದು ಸ್ವಲ್ಪ ಕಾಮನ್ ಅಂತ ಅನ್ಕೋಬೋದು ನಾವು. ಆದರೆ ಉತ್ತರ ಕರ್ನಾಟಕ ಭಾಗದಲ್ಲಿ 10-20% ಜನ ಇಲ್ಲ ಅಂದರೆ ಅದು ಬೇರೆಯದೇ ಸ್ಟೋರಿಯನ್ನು ಹೇಳ್ತಾ ಇದೆ. ಆ ಜಿಲ್ಲೆಗಳ ಭಯಾನಕ ಆರ್ಥಿಕ ಪರಿಸ್ಥಿತಿಯನ್ನು, ಅಲ್ಲಿನ ಜನರ ಜೀವನ ಹೇಗಿದೆ ಅನ್ನೋದನ್ನು ಅದು ಹೇಳ್ತಾ ಇದೆ ಸ್ನೇಹಿತರೆ. ಉದಾಹರಣೆಗೆ ಬಾಗಲಕೋಟೆ ಜಿಲ್ಲೆಯ ಗುಳೇದಗುಡ್ಡ ತಾಲೂಕಿನ ಲಿಂಗಾಪುರ ಗ್ರಾಮ ಖಾಲಿ, ಎಂಟೈರ್ ಗ್ರಾಮ ಖಾಲಿ. ಆ ಊರಲ್ಲಿ ಹೆಸರಿಗೆ 300ಕ್ಕೂ ಅಧಿಕ ಮನೆಗಳಿವೆ. ಇದರಲ್ಲಿ ಬಹುತೇಕ ಮನೆಗಳಿಗೆ ಬೀಗ ಬಿದ್ದಿದೆ. ಜನ ಅಲ್ಲಿಂದ ಹೊರಟೋಗ್ಬಿಟ್ಟಿದ್ದಾರೆ. ಇದೇ ರೀತಿ ಬಾದಾಮಿ ಮತ್ತು ಗುಳೇದಗುಡ್ಡ ತಾಲೂಕಿನ ಕರಡಿಗಡ್ಡು, ತೆಗ್ಗಿ, ಹಂಪನೂರು, ಮುತ್ತಲಗೇರಿ ಈ ರೀತಿ 15ಕ್ಕೂ ಅಧಿಕ ಗ್ರಾಮಗಳ ಜನ ಊರು ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಹಾಗಿದ್ರೆ ಯಾಕೆ ಲಕ್ಷಾಂತರ ಜನ ಎಲ್ಲಿ ಮಾಯ ಆದ್ರು? ಕಲಬುರಗಿ, ಯಾದಗಿರಿ, ರಾಯಚೂರು, ಕೊಪ್ಪಳ, ವಿಜಯಪುರ ಈ ಭಾಗದ ಜನ ರೈಲು ಹತ್ತಿದ್ರೆ ಇಳಿಯೋದೆಲ್ಲಿ ಗೊತ್ತಾ ಸ್ನೇಹಿತರೆ? ಬೆಂಗಳೂರು, ಮಂಗಳೂರು, ಉಡುಪಿ, ಹಾಗೆ ಮುಂಬೈ, ಹೈದರಾಬಾದ್, ಪುಣೆ ಅಥವಾ ಗೋವಾದ ಕಡೆ. ಅಲ್ಲಿ ಹೋಗಿ ಏನು ಕೆಲಸ ಮಾಡ್ತಾರೆ ಗೊತ್ತಾ ಇವರು? ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳನ್ನು ಕಟ್ಟೋಕೆ ಇಟ್ಟಿಗೆ ಹೊರ್ತಾರೆ, ರಸ್ತೆ ಮಾಡ್ತಾರೆ, ಇಟ್ಟಿಗೆ ಭಟ್ಟಿಗಳಲ್ಲಿ ಬೆಂಕಿ ಮುಂದೆ ಬೆವರ್ತಾರೆ, ಕನ್ಸ್ಟ್ರಕ್ಷನ್, ಮನೆ ಕೆಲಸ ಎಲ್ಲ ಕೆಲಸ ಮಾಡ್ತಾರೆ. ಹಾಗೆ ಮಲೆನಾಡಲ್ಲಿ ಹೋದವರು ಚಿಕ್ಕಮಗಳೂರು, ಕೊಡಗು ಅಲ್ಲೆಲ್ಲ ಕಾಫಿ ತೋಟಗಳಲ್ಲಿ ಕೆಲಸ ಮಾಡ್ತಾರೆ. ಇದೇನು ಶಾಶ್ವತ ವಲಸೆ ಅಂತ ಅನ್ಕೊಳಕ್ಕೆ ಹೋಗ್ಬಿಡಿ, ಅಲ್ಲಿ ಹೋಗಿ ಸೆಟಲ್ ಆಗ್ತಾರೆ, ಆಮೇಲೆ ಚೆನ್ನಾಗಿರ್ತಾರೆ ಅಂತ. ಇವ್ರ ಜೀವನ ಅತಂತ್ರ. ವರ್ಷದಲ್ಲಿ 6-10 ತಿಂಗಳು ದುಡಿದು ಮತ್ತು ವಾಪಸ್ ಮನೆ ಹತ್ರ ಬರ್ತಾರೆ, ಊರಿಗೆ ಬರ್ತಾರೆ. ಇದನ್ನು ನಾವು ಸೀಸನಲ್ ಮೈಗ್ರೇಷನ್ ಅಥವಾ ಕಾಲೋಚಿತ ವಲಸೆ ಅಂತ ಹೇಳೋದು. ಈ ಭಾಗದಲ್ಲಿ ಇದು ತುಂಬ ಕಾಮನ್ ಆಗಿಬಿಟ್ಟಿದೆ. ಅದರಲ್ಲೂ ಈ ಬಾರಿ ಆರಂಭದಲ್ಲಿ ಮುಂಗಾರು ಮಳೆ ಕೈ ಕೊಟ್ಟಿದ್ದರಿಂದ
ಈ ಭಾಗದಲ್ಲಿ ಸೀಸನಲ್ ವಲಸೆ ಹೆಚ್ಚಾಗಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಭೂಮಿಯಲ್ಲಿ ಆರಂಭದಲ್ಲೇ ತೇವಾಂಶ ಬಿದ್ದು ಹೋಗಿರೋದ್ರಿಂದ ಅಲ್ಪ ಸ್ವಲ್ಪ ಜಮೀನು ಇರೋರು ಕೂಡ ಇಲ್ಲಿ ಈ ಸಲ ಏನು ಮಾಡೋಕ್ಕಾಗಲ್ಲ ಅಂತ ಜೀವನಕ್ಕೆ ಹೊಟ್ಟೆಗೇನು ತಿನ್ನೋಕ್ಕೇನು ಬದುಕಬೇಕಲ್ಲ ಬೆಂಗಳೂರು, ಮಂಗಳೂರು, ಮಹಾರಾಷ್ಟ್ರ, ಗೋವಾ ಕಡೆ ಮುಖ ಮಾಡ್ತಿದ್ದಾರೆ. ಆದ್ರೆ ಇವರು ಈ ರೀತಿ ಊರು ಬಿಟ್ಟು ಹೋಗಿದ್ದು ಇವರಿಗೆ ಇನ್ನೂ ಡೇಂಜರಸ್ಸೇ ಆಗ್ತಿದೆ. ಇಲ್ಲಿ ಎಲೆಕ್ಷನ್ ಕಮಿಷನ್ ರೂಲ್ಸ್ ಪ್ರಕಾರ ಒಬ್ಬ ವ್ಯಕ್ತಿ ವೋಟರ್ ಲಿಸ್ಟ್ ನಲ್ಲಿ ಇಲ್ವಾ, ಆಬ್ಸೆಂಟ್ ಅಂತ ಮಾರ್ಕ್ ಆಗಿದ್ಯಾ, ತಕ್ಷಣ ಅವ್ರನ್ನ ಲಿಸ್ಟ್ ನಿಂದ ಡಿಲೀಟ್ ಮಾಡೋ ಹಾಗಿಲ್ಲ. ಇಲ್ಲೇನಾಗ್ತಿದೆ, ಊರಲ್ಲಿ BLO ಅಧಿಕಾರಿಗಳು ವೆರಿಫಿಕೇಶನ್ ಅಂತ ಮನೆ ಮನೆಗೆ ಹೋಗ್ತಿದ್ದಾರೆ. ಆದ್ರೆ ಜನ ಊರಲ್ಲೇ ಇಲ್ವಲ್ಲ, ಮನೆಗೆ ಬೀಗ ಹಾಕಿದಾರಲ್ಲ. ಸರಿ, ಅಕ್ಕಪಕ್ಕದವರನ್ನಾದ್ರೂ ಕೇಳೋಣ ಅಂದ್ರೆ ಇಡೀ ಓಣಿನೇ ಸಮುದಾಯನೇ ಊರ್ ಬಿಟ್ಟು ಹೋಗ್ಬಿಟ್ಟಿದೆ. ಕೇಳ್ತೀವಂದ್ರೂ ಯಾರೂ ಇಲ್ಲ. ಆಗ ಅಧಿಕಾರಿಗಳು ಏನ್ ಮಾಡ್ತಾರೆ, ಮಹಾಜರು ಮಾಡ್ತಾರೆ. ಅಂದ್ರೆ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಇಲ್ಲಿ ಯಾರೂ ಇಲ್ಲ, ಇವರು ಬೇರೆ ಕಡೆಗೆ ಹೋಗಿ ಸೆಟ್ಲ್ ಆಗಿದ್ದಾರೆ ಅಂತ ಹೇಳಿ ರಿಪೋರ್ಟ್ ಬರೆದು ಅವ್ರನ್ನ ಗೈರು ಹಾಜರು ಅಂತ ಮಾರ್ಕ್ ಮಾಡ್ತಾರೆ, ಅಬ್ಸೆಂಟ್ ಅಂತ. ಆದ್ರೆ ಇಲ್ಲಿ ವೋಟರ್ ID ಅಲ್ವಾ, ಹೋದ್ರೆ ಹೋಗ್ಲಿ ಬಿಡು ಅಂತ ಸುಮ್ಮನೆ ಆಗಕ್ಕಾಗಲ್ಲ. ಆದ್ರೆ ಇಲ್ಲಿ ಏನಾಗುತ್ತೆ ಗೊತ್ತಾ ಸ್ನೇಹಿತರೆ, ಇವ್ರು ವಲಸೆ ಹೋಗಿರೋರು ಮತ್ತೊಂದು 5-6 ತಿಂಗಳು ಬಿಟ್ಟು ವಾಪಸ್ ಬರೋರು ಇರ್ತಾರೆ. ಇವರು ಹೋಗಿ ಒಂದ್ ಕಡೆ ಸೆಟ್ಲ್ ಆಗಿ ಅಲ್ಲಿ ವೋಟರ್ ID ಮಾಡಿಸ್ಕೊಂಡಿರಲ್ಲ ಹೆಚ್ಚಿನವರು. ವಾಪಸ್ ಬರೋಷ್ಟರಲ್ಲಿ ಅವ್ರದ್ದು ID ಕಾರ್ಡ್ ಹೋಗಿರೋ ಚಾನ್ಸಸ್ ಇರುತ್ತೆ ಸುಮಾರು ಜನದ್ದು. ಹೋಗ್ಲಿ ಅಲ್ವಾ, ವೋಟರ್ ID ಅಲ್ವಾ, ಹೋದ್ರೆ ಹೋಗ್ಲಿ ಅಂತ ಹೇಳಿ ಸುಮ್ಮನೆ ಆಗೋಕ್ಕೂ ಆಗಲ್ಲ. ಯಾಕಂದ್ರೆ ಇದು ಕೇವಲ ವೋಟ್ ಹಾಕುವ ಹಕ್ಕಿನ ವಿಚಾರ ಮಾತ್ರ ಅಲ್ಲ. ಇದು ಆ ಭಾಗದ ಜನ ಮುಂಚೆನೆ ಸಿಕ್ಕಾಪಟ್ಟೆ ಸಮಸ್ಯೆ ಇರೋ ಕರ್ನಾಟಕದ ಒಂದು ಭಾಗ. ಇದು ಕಲ್ಯಾಣ ಕರ್ನಾಟಕ ಭಾಗ, ಹೆಸರಿಗಷ್ಟೇ ಕಲ್ಯಾಣ ಕರ್ನಾಟಕ. ಅಲ್ಲಿನ ಜನ ಪಾಪ ಕಷ್ಟಪಡ್ತಿದ್ದಾರೆ. ಅವರು ತಮ್ಮ ಧ್ವನಿಯನ್ನೇ ಕಳ್ಕೊಂಡಂಗಾಗತ್ತೆ. ಇತ್ತೀಚೆಗೆ CM DK ಶಿವಕುಮಾರ್ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳನ್ನ ಪಡ್ಕೋಬೇಕಾದ್ರೂ ಕೂಡ ವೋಟರ್ ಐಡಿಯಲ್ಲಿ ಹೆಸರು ಇರಲೇಬೇಕು ಅಂತ ಹೇಳಿದರು. ಹಾಗಾಗಿ ಸ್ನೇಹಿತರೆ, ಇಲ್ಲಿ ಈ ಯಾರೇ ವಲಸೆ ಹೋಗಿರೋ ಜನ ಅವ್ರು ಹೋಗಿ ಎಲ್ಲಿ ಕೆಲಸ ಮಾಡ್ತಿದ್ದಾರೆ ಅಲ್ಲಾದರೂ ವೋಟರ್ ಐಡಿಯಲ್ಲಿ ಇದ್ದು ಅವರು ವೋಟ್ ಹಾಕೋದು, ಅಥವಾ ತಮ್ಮ ಊರಿನಲ್ಲಿ ಆದರೂ ಕೂಡ ವೋಟರ್ ಐಡಿಯಲ್ಲಿ ಇದ್ದು ವೋಟ್ ಹಾಕೋದು ತುಂಬ ಮುಖ್ಯ. ಇಲ್ಲ ಅಂತ ಹೇಳಿದ್ರೆ ನಿಧಾನಕ್ಕೆ ಬೇರೆ ಬೇರೆ ಸರ್ಕಾರಿ ಯೋಜನೆಗಳಿಗೂ ಕೂಡ ಪ್ರಾಬ್ಲಮ್ ಆಗ್ಬೋದು ಬೆನಿಫಿಟ್ಸ್ ಪಡೆಯೋಕ್ಕೆ. ಸರಿ, ಉತ್ತರ ಕರ್ನಾಟಕದ ಪ್ರಾಬ್ಲಮ್ ಏನು ಹಾಗಾದ್ರೆ? ಇಷ್ಟೊಂದು ಜನ ತಮ್ಮ ಪ್ರೀತಿ ಪಾತ್ರ ಮನೆಗಳನ್ನ ಬಿಟ್ಟು, ತಾವು ಹುಟ್ಟು ಬೆಳೆದ ಊರು, ತಮ್ಮ ಸಮುದಾಯ, ನೆರೆಹೊರೆಯವರು, ತಮ್ಮ ಸಣ್ಣ ಪುಟ್ಟ ಜಮೀನು ಎಲ್ಲವನ್ನ ಬಿಟ್ಟು ಯಾಕೆ ಗಂಟು ಮೂಟೆ ಕಟ್ಕೊಂಡು ಎಲ್ಲೆಲ್ಲೋ ಗೊತ್ತಿಲ್ದಿರೋ ಊರಿಗೆ ಹೋಗ್ತಾ ಇದ್ದಾರೆ? ಇದು ಅರ್ಥ ಆಗಬೇಕು ಅಂದ್ರೆ ಸ್ನೇಹಿತರೆ, ಸ್ವಲ್ಪ ಮನ ಬಿಚ್ಚಿ ಆ ಕಡೆಗೆ ನಾವು ನೋಡಬೇಕು. ಉಡುಪಿಯಲ್ಲಿ ಏನಿದೆ, ಯಾದಗಿರಿಯಲ್ಲಿ ಏನಿಲ್ಲ, ಗುಳೆ ಹಿಂದಿನ ಸತ್ಯ ಇದು ಸ್ನೇಹಿತರೆ. ಉತ್ತರ ಕರ್ನಾಟಕ ಮಳೆ ಇಲ್ಲ, ಬರಗಾಲ, ಅದಕ್ಕೆ ಹೋಗ್ತಾರೆ ಅಂತ ಅನ್ಕೊಳ್ತೀವಿ. ಆದ್ರೆ ಇದು ಪೂರ್ತಿ ಸತ್ಯ ಅಲ್ಲ, ಅರ್ಧ ಸತ್ಯ. ಇದು ಮಳೆ ಇಲ್ಲ ಅನ್ನೋದು ಕೇವಲ ಒಂದು ಕಾರಣ ಮಾತ್ರ. ಇದರ ಹಿಂದಿರೋದು ವ್ಯವಸ್ಥಿತ ನಿರ್ಲಕ್ಷ್ಯ. ನಮ್ಮ ರಾಜ್ಯದ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ HDI ರಿಪೋರ್ಟ್ ತೆಗೆದು ನೋಡಿದ್ರೆ ನಿಮಗೆ ಸತ್ಯ ಅರ್ಥ ಆಗುತ್ತೆ. ಅಷ್ಟಕ್ಕೂ ಏನಿದು HDI? ಅದನ್ನ ನೋಡೋ ಮುನ್ನ ಸ್ನೇಹಿತರೆ, ಒಂದು ಸಣ್ಣ ಅಪ್ಡೇಟ್. 7 ಸೈನ್ಸ್ ಟೂರಿಸಂ ಅವರು ಮಧುರೈ, ಕನ್ಯಾಕುಮಾರಿ, ತಿರುವನಂತಪುರ, ಅನಂತ ಪದ್ಮನಾಭ ಸ್ವಾಮಿ, ರಾಮೇಶ್ವರಂ ಸೇರಿ ತಮಿಳುನಾಡು, ಕೇರಳದ ಎಲ್ಲ ಅದ್ಭುತ ಜಾಗಗಳಿಗೆ ಪ್ರವಾಸ ಕರ್ಕೊಂಡು ಹೋಗ್ತಿದ್ದಾರೆ. ಆಸಕ್ತಿ ಇರೋರು ಬುಕ್ ಮಾಡಿಕೊಂಡು ಹೋಗಿ ಎಲ್ಲ ಪ್ಲೇಸಸ್ ಅನ್ನ ನೋಡ್ಕೊಂಡ್ ಬರ್ಬೋದು. ಎಲ್ಲವನ್ನ ಒಳಗೊಂಡಿರೋ ಪ್ಯಾಕೇಜ್, ನಿಮಗೆ ಎಕ್ಸ್ಟ್ರಾ ಏನೂ ಖರ್ಚಿರೋದಿಲ್ಲ. ಆಸಕ್ತರು ಕಾಲ್ ಮಾಡಿ ಬುಕ್ ಮಾಡ್ಕೊಂಡು ಹೋಗಿ ಬರ್ಬೋದು. ಬನ್ನಿ ನಾವೀಗ ಕಂಟಿನ್ಯೂ ಮಾಡೋಣ ಸ್ನೇಹಿತರೆ. HDI ಅಂದ್ರೆ ಮಾನವ ಅಭಿವೃದ್ಧಿ ಸೂಚ್ಯಂಕ. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಜನರಿಗೆ ಸಿಗ್ತಿರೋ ಶಿಕ್ಷಣ, ಆರೋಗ್ಯ ಮತ್ತು ಅವರ ಆದಾಯದ ಲೆಕ್ಕಾಚಾರ. ನೀವಿಲ್ಲೊಂದು ಟೇಬಲ್ ಗಮನಿಸಿ. ಬೆಂಗಳೂರು ಅರ್ಬನ್ 0.738 ಅಂಕಗಳೊಂದಿಗೆ ರಾಜ್ಯದಲ್ಲೇ ಮೊದಲ ಸ್ಥಾನದಲ್ಲಿದೆ. ದಕ್ಷಿಣ ಕನ್ನಡ 0.687, ಚಿಕ್ಕಮಗಳೂರು 0.668, ಉಡುಪಿ 0.665 ಅಂಕ ಪಡೆದು ಟಾಪ್ನಲ್ಲಿವೆ. ಇಲ್ಲಿನ ಜನರಿಗೆ ಒಳ್ಳೆ ಶಿಕ್ಷಣ, ಒಳ್ಳೆ ಹಾಸ್ಪಿಟಲ್ಸ್, ಒಳ್ಳೆ ಸಂಪಾದನೆ ಇದೆ ಅಂತ ಅರ್ಥ. ಅವರ ಜೀವನ ಮಟ್ಟ ಚೆನ್ನಾಗಿದೆ ಅಂತ ಇವರಿಗೆಲ್ಲ ಕಂಪೇರ್ ಮಾಡಿದ್ರೆ. ಇದೇ ಲಿಸ್ಟ್ನಲ್ಲಿ ತೀರಾ ಕೆಳಗಡೆ ಯಾರಿದ್ದಾರೆ ಗೊತ್ತಾ ಸ್ನೇಹಿತರೆ? ನಮ್ಮದೇ ರಾಜ್ಯದ, ನಮ್ಮದೇ ದೇಶದ ಜನ. ಆದರೆ ಅವ್ರನ್ನ ನಿರ್ಲಕ್ಷ್ಯ ಮಾಡಲಾಗಿದೆ. ಯಾದಗಿರಿ, ಕಲಬುರಗಿ, ರಾಯಚೂರು. ಇದೇ ಕಾರಣಕ್ಕೆ ಉಡುಪಿಯಲ್ಲಿ ASDDO ರೇಟ್ ಕೇವಲ 5.76% ಇದ್ರೆ ಯಾದಗಿರಿಯಲ್ಲಿ ಇದು 17% ದಾಟಿದೆ. ಇತ್ತೀಚೆಗೆ ಕರ್ನಾಟಕ ರೀಜನಲ್ ಇಂಬ್ಯಾಲೆನ್ಸಸ್ ರಿಡ್ರೆಸಲ್ ಕಮಿಟಿ 2026ರಲ್ಲಿ ಸರ್ಕಾರಕ್ಕೊಂದು ರಿಪೋರ್ಟ್ ಕೊಟ್ಟಿದೆ. ಅದರಲ್ಲಿ 60%ಗಿಂತ ಹೆಚ್ಚು ಬ್ಯಾಕ್ವರ್ಡ್ ತಾಲೂಕುಗಳು ಉತ್ತರ ಕರ್ನಾಟಕ ಭಾಗದಲ್ಲೇ ಇದಾವೆ. 2002ರಲ್ಲಿ ಸೇಮ್ ಇದೇ ರೀತಿ ರಿಪೋರ್ಟ್ ಕೊಟ್ಟಿದ್ರು. ಆಗ ಕೂಡ ಹಿಂದುಳಿದ ತಾಲೂಕಲ್ಲಿ 60% ತಾಲೂಕುಗಳು ಇರೋದು ಉತ್ತರ ಕರ್ನಾಟಕದಲ್ಲಿ ಅಂತ ಗೊತ್ತಾಗಿತ್ತು. ಅಂದ್ರೆ ಸ್ನೇಹಿತರೆ, ಕಳೆದ 25-26 ವರ್ಷಗಳಿಂದಲೂ ಇದೇ ಸ್ಥಿತಿ ಇದೆ. ಸೊ ಈ ರೀತಿ ಡೆವಲಪ್ಮೆಂಟ್ ನಲ್ಲಿ ಹಿಂದೆ ಬಿದ್ದಿರೋದೇ ಈ ಮಹಾ ವಲಸೆಗೆ ದೊಡ್ಡ ಕಾರಣ. ಮಕ್ಕಳಿಗೆ ಓದಿಸೋಣ ಅಂದ್ರೆ ಕರೆಕ್ಟ್ ಆಗಿ ಒಳ್ಳೆ ಶಾಲೆಗಳಿಲ್ಲ, ಹುಷಾರಿಲ್ಲ ಅಂದ್ರೆ ಟ್ರೀಟ್ಮೆಂಟ್ ಕೊಡಿಸೋಕೆ ಉತ್ತಮ ಹಾಸ್ಪಿಟಲ್ಸ್ ಇಲ್ಲ, ಸರ್ಕಾರಿ ಆಸ್ಪತ್ರೆಗಳಲ್ಲಿ ಡಾಕ್ಟರ್ಸ್ ಇಲ್ಲ, ಕೃಷಿ ನಂಬ್ಕೊಂಡು ಬದುಕೋಣ ಅಂತ ಹೇಳಿದ್ರೆ ನೀರಿಲ್ಲ, ಹೋಗ್ಲಿ ಬೇರೆ ಏನಾದ್ರೂ ಕೆಲಸ ಮಾಡೋಣ ಅಂದ್ರೆ ಆ ಭಾಗದಲ್ಲಿ ದೊಡ್ಡ ದೊಡ್ಡ ಫ್ಯಾಕ್ಟರಿಗಳು, ಇಂಡಸ್ಟ್ರಿ ಇಲ್ಲ, ಜಾಬ್ ಕ್ರಿಯೇಷನ್ ಇಲ್ಲ. ಹಿಂಗಿರ್ಬೇಕಾದ್ರೆ ನಮ್ಮ ಈ ಜನ ಹೆಂಗ್ ಬದುಕಬೇಕು? ಹೊಟ್ಟೆಪಾಡಿಗಾಗಿ ಗಂಟು ಮೂಟೆ ಕಟ್ಟಿ ಗುಳೆ ಹೋಗೋದು ಅನಿವಾರ್ಯ ಆಗಿದೆ. ಸರಿ, ಆ ಭಾಗದ ಅಭಿವೃದ್ಧಿಗೆ ಅಂತ ಸರ್ಕಾರಗಳು ದುಡ್ಡೇ ಕೊಡ್ತಿಲ್ವಾ?
ಸರ್ಕಾರ ಕೊಟ್ಟಿರೋ ಸಾವಿರಾರು ಕೋಟಿ ಹಣ ಏನಾಗ್ತಿದೆ, ದಿಗ್ಭ್ರಮೆಗೊಳಿಸುತ್ತೆ ನಿಮಗೆ ಆ ಲೆಕ್ಕ. ಸ್ನೇಹಿತರೆ, ಈ ಭಾಗದ ಉದ್ಧಾರಕ್ಕಾಗಿಯೇ 2013ರಲ್ಲಿ ಆರ್ಟಿಕಲ್ 371J ಜಾರಿಗೆ ತರಲಾಯಿತು. ಇದಕ್ಕಂತಾನೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ KKRDB ಕೂಡ ಆಯಿತು. ಬಜೆಟ್ನಲ್ಲಿ ಇದಕ್ಕೆ ದುಡ್ಡಿಲ್ವಾ? ಖಂಡಿತ ಇದೆ. ಪ್ರತಿ ವರ್ಷ ಈ ಬೋರ್ಡ್ಗೆ ಸುಮಾರು 5,000 ಕೋಟಿ ರೂಪಾಯಿ ಆಗೋದಕ್ಕೆ ಹಣವನ್ನ ಕೊಡಲಾಗ್ತಿದೆ. 2026ರ ಬಜೆಟ್ನಲ್ಲೂ ಕೂಡ 5,000 ಕೋಟಿ ರೂಪಾಯಿ ಎತ್ತಿಟ್ಟಿದ್ದಾರೆ. ಬೀದರ್, ಕಲಬುರಗಿ, ಯಾದಗಿರಿ, ಕೊಪ್ಪಳ, ರಾಯಚೂರು, ವಿಜಯನಗರ, ಬಳ್ಳಾರಿ ಜಿಲ್ಲೆಗಳಿಗೆ ಈ ಅನುದಾನ ಹೋಗುತ್ತೆ. ಆದರೆ ಸಮಸ್ಯೆ ಇರುವುದು ಈ ಫಂಡ್ನ ಹೇಗೆ ಬಳಸ್ಕೊಳ್ತಿದ್ದಾರೆ ಅನ್ನೋದು. CAG ರಿಪೋರ್ಟ್ನಲ್ಲಿ ಈ KKRDB ಬೋರ್ಡ್ನ ಸೋಕಾಲ್ಡ್ ಅದ್ಭುತ ಕಾರ್ಯವೈಖರಿಯನ್ನ ಕ್ಲಾಸ್ ತಗೊಂಡಿದ್ದಾರೆ. ಯಾಕಂದ್ರೆ ಇವರು ವಾರ್ಷಿಕ ಪ್ಲಾನ್ಗಳನ್ನ ಮಾಡೋದ್ರಲ್ಲೇ ಲೇಟ್ ಮಾಡ್ತಿದ್ದಾರೆ. ಜನರ ಆರ್ಥಿಕ ಮತ್ತು ಸಾಮಾಜಿಕ ಅಭಿವೃದ್ಧಿಗೆ ಯಾವುದೇ ಟಾರ್ಗೆಟ್ ಫಿಕ್ಸ್ ಮಾಡ್ಕೊಳ್ಳಲ್ಲ. ನಮ್ಮಲ್ಲಿ ಏನಿಲ್ಲ, ಏನು ಮಾಡಬೇಕು ಅನ್ನೋ ಕ್ಲಾರಿಟಿನೇ ಸಂಸ್ಥೆಗಿಲ್ಲ. ಬೋರ್ಡ್ ಬಳಿ ಸರಿಯಾದ ಡೇಟಾನೂ ಇಲ್ಲ. ಬಂದ ದುಡ್ಡಿನ ಮೇಲೆ ಕಂಟ್ರೋಲ್ ಕೂಡ ಇಲ್ಲ. ಇದು CAG ಉಲ್ಲೇಖ ಮಾಡಿದೆ. ಇನ್ನು ಇದರಲ್ಲಿ ಹೆಚ್ಚಿನ ಹಣ ಕೋರ್ ಡೆವಲಪ್ಮೆಂಟ್ ಅಂದರೆ ಆರೋಗ್ಯ, ಶೈಕ್ಷಣಿಕ ಕ್ಷೇತ್ರ, ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ಗೆ ಹೋಗ್ತಾ ಇಲ್ಲ. ಅದರ ಬದಲು ರಸ್ತೆ ಗುಂಡಿ ಮುಚ್ಚಕ್ಕೆ, ಕಾಂಪೌಂಡ್ ಕಟ್ಟಕ್ಕೆ, ಕಳಪೆ ಕಾಮಗಾರಿಗೆ, ಭ್ರಷ್ಟರ ಹೊಟ್ಟೆ ತುಂಬಿಸಕ್ಕೆ ಯೂಸ್ ಆಗ್ತಿದೆ. ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಅಂತೂ ಯಾರೂ ತಲೆನೇ ಕೆಡಿಸ್ಕೊಳ್ತಾ ಇಲ್ಲ. ಹಾಗಿದ್ರೆ ಏನು ಮಾಡಬೇಕು? ಈ ಭಾಗದ ನಮ್ಮ ಜನ ಏನು ಮಾಡಬೇಕು? ಪರಿಹಾರನೇ ಇಲ್ವಾ? ಪರಿಹಾರ ಇದೆ. ಕೇವಲ ಕೃಷಿ ನಂಬಿ ಕೂರೋ ಬದಲು ಆ ಭಾಗದಲ್ಲಿ ಸಣ್ಣ ಮತ್ತು ಅತಿ ಸಣ್ಣ ಕೈಗಾರಿಕೆಗಳನ್ನು ಊರೂರಿಗೆ ತರಬೇಕು. ದೊಡ್ಡ ದೊಡ್ಡ ಟೆಕ್ಸ್ಟೈಲ್ ಪಾರ್ಕ್ಗಳು, ಗಾರ್ಮೆಂಟ್ಸ್ ಫ್ಯಾಕ್ಟ್ರೀಸ್ ಆ ಭಾಗದಲ್ಲೂ ಕೂಡ ಬರಬೇಕು. ಅಲ್ಲೇ ಲಕ್ಷಾಂತರ ಜನರಿಗೆ ಕೆಲಸ ಸಿಗೋ ರೀತಿ ಆಗಬೇಕು. ತೊಗರಿ ಬೆಳೆಯೋ ನಾಡಲ್ಲಿ ತೊಗರಿ ಪ್ರೊಸೆಸಿಂಗ್ ಯೂನಿಟ್ ಯಾಕೆ ಬರಬಾರ್ದು? ಹತ್ತಿ ಬೆಳೆಯೋ ಕಡೆ ಕಾಟನ್ ಇಂಡಸ್ಟ್ರೀಸ್ ಯಾಕೆ ಶುರುವಾಗಬಾರ್ದು? ಬಳ್ಳಾರಿಲಿದೆ, ಆದರೆ ಬೇರೆ ಕಡೆನೂ ಆಗಬೇಕಲ್ಲ. ಇದ್ರ ಜೊತೆ ಅಪ್ಪರ್ ಕೃಷ್ಣಾ ಪ್ರಾಜೆಕ್ಟ್ನ ನೀರಾವರಿ ಯೋಜನೆಗಳು ಬೇಗ ಕಂಪ್ಲೀಟ್ ಮಾಡಬೇಕು. ಆವಾಗ ಸಣ್ಣ ಪುಟ್ಟ ಜಮೀನಿರೋ ರೈತರು ಕೂಡ ತನ್ನ ಹೊಲ ಬಿಟ್ಟು ಬೆಂಗಳೂರಿಗೆ ಬಂದು ಕೂಲಿ ಕೆಲಸ ಮಾಡ್ತಾ ಒದ್ದಾಡೋ ಅವಶ್ಯಕತೆ ಅವರಿಗೆ ಬರೋದಿಲ್ಲ. ಎಲ್ಲಕ್ಕಿಂತ ಮುಖ್ಯವಾಗಿ ಇಲ್ಲಿ ರಾಜಕಾರಣಿಗಳಿಗೆ ಇಚ್ಛಾಶಕ್ತಿನೇ ಇಲ್ಲ. ಉತ್ತರ ಕರ್ನಾಟಕ ಭಾಗ ರಾಜಕೀಯವಾಗಿ ಸ್ಟ್ರಾಂಗ್ ಪ್ರಾತಿನಿಧ್ಯ ಇಟ್ಕೊಂಡೇ ಬಂದಿದೆ. ಕರ್ನಾಟಕದ ಇತಿಹಾಸದಲ್ಲಿ ಇದುವರೆಗೆ ಉತ್ತರ ಕರ್ನಾಟಕ ಭಾಗದಿಂದ 7 ಜನ CM ಆಗಿದ್ದಾರೆ. ಇವತ್ತೂ ಪವರ್ಫುಲ್ ಮಂತ್ರಿ ಸ್ಥಾನಗಳಲ್ಲಿ ಆ ಭಾಗದ ನಾಯಕರಿದ್ದಾರೆ. ಆದರೆ ಈ ಭಾಗದ ಬಹುತೇಕ ನಾಯಕರು ತಮ್ಮ ಭಾಗದ ಅಭಿವೃದ್ಧಿಗಿಂತ ವೈಯಕ್ತಿಕ ಡೆವಲಪ್ಮೆಂಟ್, ಫ್ಯಾಮಿಲಿ ಡೆವಲಪ್ಮೆಂಟ್, ಅವರ ಚಿಲ್ಡ್ರನ್ ಡೆವಲಪ್ಮೆಂಟ್ ಅದ್ರ ಕಡೆಗೆ ಫೋಕಸ್ ಮಾಡ್ಕೊಂಡಿದ್ದಾರೆ. ಅವರು ಸ್ಕೂಲು, ವೈಯಕ್ತಿಕ ಫ್ಯಾಕ್ಟ್ರಿ, ಹಾಸ್ಪಿಟಲ್, ಶುಗರ್ ಮಿಲ್ ಉದ್ಧಾರ ಮಾಡ್ತಾ ಇದ್ದಾರೆ. ವಂಶ ರಾಜಕಾರಣ, ಫ್ಯಾಮಿಲಿ ಪಾಲಿಟಿಕ್ಸ್ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ. ಕ್ಷೇತ್ರಗಳು ಅಭಿವೃದ್ಧಿ ಕಾಣ್ತಾ ಇಲ್ಲ. ರಾಜ್ಯದಲ್ಲಿ ಒಟ್ಟು 81 ಶುಗರ್ ಫ್ಯಾಕ್ಟ್ರಿಗಳಿವೆ. ಅದರಲ್ಲಿ ಬೆಳಗಾವಿ, ಬಾಗಲಕೋಟೆ ಮತ್ತು ವಿಜಯಪುರ ಈ 3 ಜಿಲ್ಲೆಯಲ್ಲಿ ಸುಮಾರು 51 ಸಕ್ಕರೆ ಕಾರ್ಖಾನೆ ಇದೆ. ಬಹುತೇಕ ಪೊಲಿಟಿಷಿಯನ್ಸ್ದು ಅಥವಾ ಅವರಿಗೆ ಸಂಬಂಧಪಟ್ಟವ್ರದ್ದು. ಈ ಮೈಂಡ್ ಸೆಟ್ ಹೋಗಿಲ್ಲ ಅಂದರೆ ಉತ್ತರ ಕರ್ನಾಟಕದ ಹಣೆ ಬರಹ ಯಾವತ್ತಿಗೂ ಬದಲಾಗಲ್ಲ. ನಮ್ಮ ಜನ ಕೂಡ ಸ್ವಲ್ಪ ಈ ರಾಜಕಾರಣಿಗಳನ್ನು ಲಾರ್ಡ್ಗಳ ಥರ ನೋಡೋದ್ರ ಬದಲು ನೀವು ಯಜಮಾನ್ರ ಥರ ಬಿಹೇವ್ ಮಾಡೋದು ಕಲಿಬೇಕು ನಮ್ಮ ಜನ. ಇಲ್ಲ ಅಂದರೆ ಮುಗ್ಧರು ಇವ್ರನ್ನ ಮುಗ್ಧರನ್ನಾಗೆ ಇಡೋಣ, ಇವ್ರಿಗೆ ಅಷ್ಟೇ ಗೊತ್ತಿರಲಿ ಅಂಥೇಳಿ ಅಲ್ಲೇ ಇಟ್ಬಿಡ್ತಾರೆ. ಈ ಭಾಗದ ಜನ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೀವು ಆರಿಸಿ ಕಳಿಸ್ತಿರಲ್ಲ, ಅವ್ರು ನಿಮ್ಮ ರಾಜರಲ್ಲ, ನಿಮ್ಮ ಪರವಾಗಿ ಕೆಲಸ ಮಾಡಬೇಕಾಗಿರೋರು. ಇವಾಗಲಾದರೂ ಕೂಡ ಈ ವಿಚಾರದಲ್ಲಿ ಅಲರ್ಟ್ ಆಗಿ ನಿಮ್ಮ ವೋಟಿಂಗ್ ರೈಟ್ಸನ್ನು ಕೂಡ ದಯವಿಟ್ಟು ಉಳಿಸ್ಕೊಳ್ಳಿ. ಅಕ್ರಮ ವೋಟರ್ಸ್ ಬಗ್ಗೆ ನಾವು ಮಾತಾಡ್ತಿಲ್ಲ, ಜೆನ್ಯನ್ ವೋಟರ್ಸ್ ನಿಮ್ಮ ಹೆಸರನ್ನು ರಿಮೂವ್ ಆಗದಿರೋ ಥರ ನೋಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ. ಮತ್ತೆ ಭೇಟಿ ಆಗ್ತಿರೋಣ. ಉತ್ತರ ಕರ್ನಾಟಕ ಭಾಗದ ಗಂಭೀರ ಸಮಸ್ಯೆ ಬಗ್ಗೆ ಮತ್ತೊಮ್ಮೆ ಡಿಸ್ಕಸ್ ಮಾಡೋ ಪ್ರಯತ್ನ ನಾವು ಮಾಡಿದ್ದೀವಿ. ಇದನ್ನು ಎಷ್ಟಾಗುತ್ತಷ್ಟು ಜನಕ್ಕೆ ತಲುಪಿಸಿ ಅನ್ನೋದು ನಿಮ್ಮಲ್ಲಿ ನಮ್ಮ ಕಳಕಳಿಯ ಮನವಿ. ಇದ್ರ ಬಗ್ಗೆ ಎಷ್ಟಾಗುತ್ತಷ್ಟು ಪದೇ ಚರ್ಚೆ ಮಾಡೋಕ್ಕೆ ನಾವು ಟ್ರೈ ಮಾಡ್ತಾನೆ ಇರಬೇಕು ಸ್ನೇಹಿತರೆ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ ಸ್ನೇಹಿತರೆ.